ಅದನ್ನ ರಾಜಕೀಯವಾಗಿ ನೋಡುವಂಥದ್ದು, ಆಮೇಲೆ ರಾಜಕೀಯ ಲಾಭಕ್ಕೋಸ್ಕರನೇ ಈ ವಿಷಯಗಳನ್ನ ಉಪಯೋಗಿಸ್ಕೊಳ್ಳುವಂತ ಒಂದು ಜಾಡ್ಯ ಈ ಪಕ್ಷಗಳಿಗೆ, ರಾಜಕೀಯ ಪಕ್ಷಗಳಿಗೆ ಬಂದಿದೆಯಲ್ಲ, ಅದು ಇಲ್ಲಿನ ಸಮಸ್ಯೆ. ಈಗ ಏನು ಅಂತಂದ್ರೆ, ಇಲ್ಲಿ ನಾವು ಈ ಎರಡೂ ಪಾರ್ಟಿಗಳು ಸಮಯ ಬಂದಾಗ ಬಿಜೆಪಿ ಕಾಂಗ್ರೆಸ್ ಎರಡೂ ಏನ್ ಹೇಳ್ತವೆ, ಈ ದ್ವೇಷ ರಾಜಕೀಯ ಮಾಡಬಾರ್ದು, ನಾವು ಹೇಟ್ ಪಾಲಿಟಿಕ್ಸ್ ಮಾಡಬಾರ್ದು ಅಂತ ಹೇಳ್ತಾರೆ. ಇಬ್ರು ಮಾಡೋದು ಅದನ್ನೇ. ಈಗ ಉದಾಹರಣೆಗೆ, ಈಗ ಕಾಂಗ್ರೆಸ್, ಬಿಜೆಪಿ ಅಟ್ ದಿ ಸೆಂಟರ್ ಏನ್ ಮಾಡುತ್ತೋ, ಒಂದು ಇದನ್ನು NEP, ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಅಂತ ತಂದ್ರು. ಇವರು ಬಿಜೆಪಿ ಅವರು ಮಾಡಿದ್ರಲ್ಲ ಅನ್ನೋ ಒಂದೇ ಒಂದು ಕಾರಣ, ಕಾಂಗ್ರೆಸ್ ಸರ್ಕಾರ ತಮಗೆ ಅಂದ್ರೆ ಅವಕಾಶ ಇರೋದು ಕರ್ನಾಟಕದಲ್ಲಿ ಮಾತ್ರ. ಅದನ್ನ NEP ನ ಸ್ಕ್ರಾಪ್ ಮಾಡ್ಬಿಟ್ಟು ನಮ್ದೇ ಆದಂತ SEP ತರ್ತೀವಿ ಅಂತ ಹೇಳಿದ್ರು. ಎಲ್ಲಿದೆ ಅದು SEP? ಈಗ ನೀವು SEP ತಂದ ಮೇಲೆ ಹೋಗ್ಲಿ, ಅದು NEP ಗಿಂತ ಉತ್ತಮವಾದಂತಹ ಒಂದು ಮಾಡೆಲ್ ಅನ್ನ ಕರ್ನಾಟಕಕ್ಕೆ ಕೊಟ್ಟು ಕರ್ನಾಟಕವನ್ನು ಉದ್ಧಾರ ಮಾಡಿದ್ದಿದ್ರೆ ನಾನು ಕಾಂಗ್ರೆಸ್ ಅನ್ನ ಮೆಚ್ಚುತ್ತಾ ಇದ್ದೆ. ಈಗ 2 ವರ್ಷ ಮೇಲಾಗಿದೆ ಈ ಸರ್ಕಾರ ಬಂದು, NEPಗೆ NEP ಇಲ್ಲ, SEP ಏನಾಯ್ತು ಅಂತ ಗೊತ್ತಿಲ್ಲ. ಆಮೇಲೆ ಇದು ಈಗ ಇದು ಬಲಿಪಶುಗಳು ಯಾರು ಅಂತಂದ್ರೆ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರುವಂತಹ ವಿದ್ಯಾರ್ಥಿಗಳು. ಓಕೆ, ಒಂದು. ಇನ್ನು ಬಿಜೆಪಿನ ಇವರೇನ್ ಮಾಡಿದ್ರು, ಮನ್ರೇಗಾ ಅನ್ನೋದು 2005ರಲ್ಲಿ ಅವತ್ತಿನ ದೇಶದ ಪರಿಸ್ಥಿತಿಗೆ ಭೀಕರ ಬರಗಾಲ ಬಂದಾಗ, ಕೃಷಿ ಚಟುವಟಿಕೆಗಳು ನಡೀದೇ ಇರುವಾಗ, ಇಲ್ಲಿ ಕೃಷಿಕರಿಗೆ ಮತ್ತೆ ಕೃಷಿ ಅಂದ್ರೆ ಈಗ ರೂರಲ್ ಏರಿಯಾದಲ್ಲಿರುವಂತಹ ಜನಗಳಿಗೆ ಉದ್ಯೋಗ ಖಾತ್ರಿ ಕೊಡೋಣ ಅನ್ನುವಂತ ಒಂದು ಒಳ್ಳೆ ಒಂದು ಚಿಂತನೆಯಿಂದ ಬಂದಂತಹ ಒಂದು ಇದು ಕಾಂಗ್ರೆಸ್ನವ್ರು ಮಾಡಿದ್ರಲ್ಲ ಅನ್ನೋ ಕಾರಣಕ್ಕೆ ಬಿಜೆಪಿ ಅವರು ತೆಗೆದ್ಬಿಟ್ಟು, ಆಮೇಲೆ ಅಲ್ಲಲ್ಲ ನೀವು ನಾನೇನು ಇದು ನೀವು ವಿರುದ್ಧ ಅಲ್ಲ, ಒಂದ್ ನಿಮಿಷ ಎರಡನ್ನೂ ಹೇಳ್ತಾ ಇರೋದು. ಈಗ ಏನಾಯ್ತು, ಇವರು ಬಿಜೆಪಿನವ್ರು ಹೀಗ್ ಮಾಡ್ತಾರೆ, ಕಾಂಗ್ರೆಸ್ನವ್ರು ಹಾಗೆ ಮಾಡ್ತಾರೆ. ಆಮೇಲೆ ಸಮಯ ಬಂದಾಗ ನೀವೇನು ದ್ವೇಷ ರಾಜಕೀಯ ಮಾಡಬಾರ್ದು ಅಂತ ಹೇಳೋದು. ಇಲ್ಲಿ ನನಗೆ ಸಮಸ್ಯೆ ಕಾಣೋದೇನಂತಂದ್ರೆ, ಇಲ್ಲಿ ನಾವು ಜಿ.ರಾಮ್ಜಿದು ಮತ್ತೆ ಮನ್ರೇಗಾದು ಮೆರಿಟ್ಸ್ ಡಿಮೆರಿಟ್ಸ್ ಡಿಸ್ಕಸ್ ಮಾಡೋಣ ಅವಕಾಶ ಇದ್ರೆ. ಆದ್ರೆ ಇಲ್ಲಿ ಸಮಸ್ಯೆ ಇರೋದೇನಂತಂದ್ರೆ, ಈ ಪೊಲಿಟಿಕಲ್ ಪಾರ್ಟೀಸ್ ನಮಗೆ ಪಾಲಿಟಿಕ್ಸೇ ಇದು. ಈಗ ನಿಮಗೆ ಅವಕಾಶ ಎಲೆಕ್ಷನ್ಸ್ ಟೈಮಲ್ಲಿ ನೀವು ಬೇಕಾದ ಪಾಲಿಟಿಕ್ಸ್ ಮಾಡಿ, ಎಲೆಕ್ಷನ್ ಗೆದ್ಬಿಟ್ಟು ಬಂದ ಮೇಲೆ ನೀವು ಆಡಳಿತ ಮತ್ತೆ ಸ್ಟೇಟ್ಸ್ಮನ್ಶಿಪ್, ಮುತ್ಸದ್ದಿತನ, ಜನಗಳದ್ದಿದ್ದು, ಜನಗಳ ಕಲ್ಯಾಣ ಅಷ್ಟನ್ನೇ ನೋಡ್ಬೇಕು ನೀವು. ಯಾಕಂದ್ರೆ ಕೇಂದ್ರ ಸರ್ಕಾರ ಮಾಡಿದ್ದು ಒಳ್ಳೆ ಸ್ಕೀಮ್ ಇದ್ರೆ ಉತ್ತಮ ರೀತಿಯಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು. ಕಾಂಗ್ರೆಸ್ನವ್ರು ಏನಾದ್ರು ಮಾಡಿರುವಂತಿದ್ರೆ ಅವ್ರು ಮುಂದುವರಿಸಬೇಕು. ಅದು ಬಿಟ್ಬಿಟ್ಟು ನಾವು ನೀವು ಮನ್ರೇಗಾ ಅಂತ ಮಾಡಿದ್ರೆ ಅದಕ್ಕೋಸ್ಕರ ನಾನು ಜಿ.ರಾಮ್ಜಿ ಅಂತ ಮಾಡ್ತೀವಿ, ಗಾಂಧಿ ಹೆಸರನ್ನ ತೆಗೆದ್ಬಿಟ್ಟು ರಾಮ್ ಅಂತ ಮಾಡ್ತೀವಿ ಅಂತ. ಆದ್ರೆ ಇವರು ಗಾಂಧಿ ಹೆಸರನ್ನ ತೆಗೆದಿದ್ದನ್ನ ಇವ್ರಿಗೆ ನೋವಿದೆಯೋ ಇಲ್ಲೋ ಗೊತ್ತಿಲ್ಲ, ಅದ್ರ ಅಡ್ವಾಂಟೇಜ್ ಅನ್ನ ನೋಡ್ತಾರೆ. ಗಾಂಧೀಜಿಯನ್ನ ತೆಗೆದ್ರು, ಅದಕ್ಕೋಸ್ಕರ ನಾನು ಗಾಂಧೀಜಿಯನ್ನ ಈ ಜಾಹೀರಾತಿನಲ್ಲೇ ಉಪಯೋಗಿಸ್ತೀನಿ ಅಂತ ಗಾಂಧಿಯನ್ನ ಅಪ್ರಾಪ್ರಿಯೇಟ್ ಮಾಡ್ಕೊಳ್ಳೋದ್ ಮೂಲಕ ನಾನು ರಾಜಕೀಯ ಲಾಭ ಪಡಿತೀನಿ ಅಂತಂದ್ರೆ ಅಲ್ಲೂ ಕೂಡ ನಾನು ಕಾಂಗ್ರೆಸ್ ಅನ್ನ ಪ್ರಶ್ನೆ ಮಾಡಬೇಕಾಗಿದೆ. ಇನ್ನು ಈ ಜಾಹೀರಾತ್ ವಿಚಾರ ಟೆಕ್ನಿಕಾಲಿಟಿ ಬಂದಾಗ ಒಂದು ಇವ್ರು ಕೊಟ್ಟಿರೋದೇನು ಅಂತಂದ್ರೆ, ಈ ಜಾಹೀರಾತು RDPR ಇಲಾಖೆಯಿಂದ, ಇದು ಮನ್ರೇಗಾ, ಜಿ.ರಾಮ್ಜಿ, RDPR ವ್ಯಾಪ್ತಿಗೆ ಬರುವಂತ ವಿಚಾರ. ಹಾಗಾಗಿ ಇಟ್ ಈಸ್ ಆಲ್ ಇನ್ ಇಟ್ಸ್ ರೈಟ್ ಟು ಗಿವ್ ಏನಂದ್ರೆ ಅಡ್ವರ್ಟೈಸ್ಮೆಂಟ್. ಅಂದ್ರೆ ಇದು RDPR ಇಲಾಖೆ ಬಂದು ಈ ಜಿ.ರಾಮ್ಜಿ ಆಕ್ಟ್ ಅನ್ನ ಇಂಪ್ಲಿಮೆಂಟ್ ಮಾಡಬೇಕಾಗಿರುವಂತಹ ಒಂದು ಇಲಾಖೆ. ಅದಕ್ಕೋಸ್ಕರ ಆ ಸಬ್ಜೆಕ್ಟ್ ಬಗ್ಗೆ ಯಾವ ರೀತಿಯಲ್ಲಾದ್ರೂ ಜಾಹೀರಾತು ಅವರು ಕೊಡಬಹುದು, ಇಲ್ಲ ಅಂತಲ್ಲ. ಆದರೆ ಆಡಳಿತಾರೂಢ ಪಕ್ಷದ ಪೊಲಿಟಿಕಲ್ ಅಜೆಂಡಾಗಳನ್ನ ಪ್ರತಿಪಾದಿಸೋದು ನನ್ನ ಪ್ರಶ್ನೆ ಅಲ್ಲ ಸರ್, ಇದು ಸೆಷನಲ್ ಕರೆಕ್ಟ್. ಆದ್ರೆ ಟೆಕ್ನಿಕಲ್ ಆಗಿ ನಾನು ಹೇಳ್ತಾ ಇರೋದು, ಟೆಕ್ನಿಕಲ್ ಆಗಿ ನಮಗೆ ನಾವು ನೋಡೋ ದೃಷ್ಟಿಯಿಂದ ಇದು ರಾಜಕೀಯ ಮಾಡ್ತಾ ಇದ್ದಾರೆ ನಾನೇ ಹೇಳ್ತಾ ಇದ್ದೀನಿ ರಾಜಕೀಯ. ಆದರೆ ಟೆಕ್ನಿಕಲ್ ಆಗಿ ಅವ್ರನ್ನ ತಡೆಯಕ್ಕಾಗಲ್ಲ. ಯಾಕೆಂದ್ರೆ ಅವ್ರು RDPR ಈಗ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕೊಟ್ಟು ನಿಮ್ಗೂ ಅದಕ್ಕೆ ಏನ್ ಸಂಬಂಧ ಅಂತ ಕೇಳಬಹುದು. ಆದರೆ RDPR ಇಲಾಖೆ ಬಂದು ಈ ಸ್ಕೀಮ್ ಅನ್ನ ಇಂಪ್ಲಿಮೆಂಟ್ ಮಾಡುವಂತ ಒಂದು ಇಲಾಖೆ. ಅದ್ರ ಬಗ್ಗೆ ತನಗೆ ಬೇಕಾದ ರೀತಿಯಲ್ಲಿ ಅವರು ಜಾಹೀರಾತು ಕೊಡಬಹುದು, ತಪ್ಪಲ್ಲ. ಆದ್ರೆ ಒಳಗಿನ ಉದ್ದೇಶ ಏನಿದೆ ಅನ್ನೋದು ನಾವು ನೋಡ್ತಾ ಇದ್ದೀವಿ. ಈ ಗಾಂಧೀಜಿಯವ್ರನ್ನ ಮಾಡ್ಕೊಂಡು ಈ ವ್ಯಂಗ್ಯ ಇದೆಲ್ಲ. ಸೊ ಇದೆಲ್ಲ ಹೇಗೆ ಅಂತಂದ್ರೆ ಅವರವರಿಗೆ ಬಿಡಬೇಕಾಗಿರುವಂತದ್ದು. ನೋಡಿ, ಒಂದು ಪಬ್ಲಿಕ್ ಲೈಫಲ್ಲಿ ಪ್ರೊಬಿಟಿ ಅಂತ ಒಂದಿದೆ. ಆ ನೈತಿಕತೆಯನ್ನ ಕಾಪಾಡ್ಕೊಳ್ಳಿಲ್ಲ ಅಂತಂದ್ರೆ ನೀವೇ ಸ್ಮಾರ್ಟ್ ಆಗಿ, ನೀವೇ ಬುದ್ಧಿವಂತರಾಗಿ ನೀವು ಮಾಡ್ತಾ ಇದ್ರೆ ಜನನೂ ಗಮನಿಸ್ತಾರೆ. ನಾನು ಜನಗಳಿಗೂ ಹೇಳೋದಷ್ಟೇನೆ, ಈ ಬುದ್ಧಿವಂತರ ಮೇಲ್ಗಡೆ ನೀವು ಬುದ್ಧಿವಂತರಾಗಬೇಕಾಗತ್ತೆ. ಈಗೇನಂತ ಟೆಕ್ನಿಕಾಲಿಟಿಲಿ ಸರಿ RDPRನವರು ಇದನ್ನ ಜಾಹೀರಾತು ಕೊಡಬಹುದು. ಆದ್ರೆ ಮಹಾತ್ಮ ಗಾಂಧಿ ಅವರ ಹೆಸರನ್ನ ತೆಗೆದಿದ್ದನ್ನೇ ಒಂದು ಅಡ್ವಾಂಟೇಜ್ ಆಗಿ ತಗೊಂಡು ಆ ಮಹಾತ್ಮ ಗಾಂಧಿ ಅವರನ್ನೇ ಒಂದು ಕಾರ್ಟೂನ್ ಆಗಿ ಉಪಯೋಗಿಸಿ ಅದನ್ನ ಒಂದು ರೀತಿಯಲ್ಲಿ ಈ ತರದ್ದು ನಿಮ್ಮ ಕ್ರಿಯೇಟಿವಿಟಿ, ನಿಮ್ಮ ಸೃಜನಶೀಲತೆ ಅಂತ ನಾನು ಹೇಳ್ತೀನಿ. ಆದರೆ ಇದರ ಉದ್ದೇಶ ಏನು ಅಂತ ಹೇಳಿದಾಗ ಇಲ್ಲಿ ರಾಜಕೀಯ ಬಿಟ್ಟು ಬೇರೆ ಏನೂ ಇಲ್ಲ.
ಸೊ ಈ ಇಬ್ಬರೂ ಪಾರ್ಟಿಗಳು, ರಾಜಕೀಯ ಪಕ್ಷಗಳು ರಾಜಕೀಯ ಅಲ್ಲದೆ ಬೇರೆ ಏನು ಮಾಡುವಂಗಿಲ್ಲ. ಈ ಯೋಜನೆಯ ಫಲಾನುಭವಿಗಳ ಹಿತದೃಷ್ಟಿಗಿಂತ ಹೆಚ್ಚಾಗಿ ತಮ್ಮ ಪಾರ್ಟಿ ಅಜೆಂಡಾ ಅದ್ರ ಮೂಲಕ ಸಿಗಬಹುದಾದ ಪೊಲಿಟಿಕಲ್ ಅಷ್ಟೇ. ಅದಕ್ಕೆ ಅದು ಬಿಟ್ಟು ಜೊತೆಗೆ ಇವ್ರು ಹೇಳೋದೇನಂದ್ರೆ ದ್ವೇಷ ರಾಜಕೀಯ ಮಾಡಬಾರದು ಅಂತ. ದ್ವೇಷ ರಾಜಕೀಯ ಮಾಡಬಾರದು ಅಂತ ಹೇಳಿ ಈ ಪಕ್ಷ ಆಡಳಿತದಲ್ಲಿದ್ದಾಗ ಮಾಡಿದಂತಹ ಕಾನೂನನ್ನು ಇವ್ರು ತೆಗೆಯೋದು, ಇವ್ರು ಬಂದಾಗ ಅವ್ರದನ್ನು ತೆಗೆಯೋದು, ಏನಿದು ಅಂತ ಕೇಳಿದಾಗ ಜನಗಳೇ ನೋಡ್ಬೇಕು ಅಂತ ನನಗೆ ಯಾಕಂದ್ರೆ ಈ ಒಂದು ಈ ಅಕೇಶನ್ ಒಂದು ಅವಕಾಶವನ್ನ ತಗೊಂಡು ಆಪರ್ಚುನಿಟಿ ಉಪಯೋಗಿಸ್ಕೊಂಡು ನಾನು ಹೇಳ್ತೀನಿ ಜನಗಳಿಗೆ, ನೀವು ನೋಡಬೇಕು ಈ ಎರಡೂ ಪಕ್ಷಗಳು, ಎರಡು ಧ್ರುವಗಳಿಗೆ ಅನ್ನೋ ಅನಂತ ಅವರ ಪ್ರಶ್ನೆಗೆ ಉತ್ತರ ಜನರಿಗೆ ನಾವು ಇದನ್ನು ನೀವು ನೋಡಿ. ಯಾಕಂದ್ರೆ ಸರ್ಕಾರವಾಗಿ ಕೆಲಸ ಮಾಡಿದ್ ಸರಿನಾ? ನಾನೇನ್ ಹೇಳಿದೆ, ಟೆಕ್ನಿಕಲ್ ಆಗಿ ಸರಿ ಇದೆ. ಅಡ್ವರ್ಟೈಸ್ಮೆಂಟ್ ಕೊಟ್ಟಿರೋದು ನಂದು ಅಬ್ಜೆಕ್ಷನ್ ಇಲ್ಲ. RDPR ಡಿಪಾರ್ಟ್ಮೆಂಟ್ ಇಂದ ಏನ್ ಕೊಟ್ಟಿದ್ದಾರೋ ಅಡ್ವರ್ಟೈಸ್ಮೆಂಟ್ ಅದ್ರ ಬಗ್ಗೆ ಅಬ್ಜೆಕ್ಷನ್ ಇಲ್ಲ. ಆದ್ರೆ ಇಲ್ಲಿ ಈ ರೀತಿ ಕಂಟೆಂಟ್ ಬಳಸಿರೋದು ಸರಿ? ಈಗ ನೋಡಿ, ನೋಡಿ ಒಂದ್ ಸರ್ಕಾರವಾಗಿ ಇಲ್ಲಿ ಸರ್ಕಾರ ಅಂದಿದ ತಕ್ಷಣ ಯಾವ ಪಕ್ಷಗಳು ಬರಲ್ಲ. RDPR ಅಂದಿದ ತಕ್ಷಣ RDPR ಮಿನಿಸ್ಟರ್ ಬರಲ್ಲ, ಅಲ್ಲಿ ಅಧಿಕಾರಿ ಬರ್ತಾರೆ, ಆಯುಕ್ತರು ಬರ್ತಾರೆ, ಸೆಕ್ರೆಟರಿ ಬರ್ತಾರೆ. ಸೆಕ್ರೆಟರಿ ಆಗಿದ್ಕೊಂಡು ಮಹಾತ್ಮ ಗಾಂಧಿ ಅವ್ರನ್ನ ಈ ರೀತಿ ಬಳಸ್ಕೊಳ್ಳೋದು, ಯಾವ್ದೋ ಒಂದು ವ್ಯಕ್ತಿದು ಫೋಟೋ ಹಾಕುವಂತದ್ದು, ಅದನ್ನ ಸಂಗಪ್ಪ ಅಂತ ಬಳಸುವಂತದ್ದು ಸರಿನಾ ಅನ್ನೋದು ನನ್ನ ಪ್ರಶ್ನೆ ಅಷ್ಟೇ. ಅದಕ್ಕೆ ನಿಮ್ಮ ಉತ್ತರ ಏನಂತಂದ್ರೆ, ಇವಾಗ ನೋಡಿ, ನಾವು ರಾಜೇಗೌಡ್ರೆ ನಿಮ್ಗೆ ನಾನೊಂದು ಒಂದು ಕೆಲಸ ಕೊಡ್ತೀನಿ ಅಂದ್ರೆ, ಇದೊಂದು ಅಡ್ವರ್ಟೈಸ್ಮೆಂಟ್ ಕೊಡಿ ನಮ್ಮ ಪರವಾಗಿ ಅಂತ ಕೊಡ್ತೀನಿ. ಅವಾಗ ಅದ್ರ ಕಂಟೆಂಟ್ ಅನ್ನ ನೀವು ಹೇಗ್ ಮಾಡ್ತೀರಾ, ನಿಮ್ ಕ್ರಿಯೇಟಿವಿಟಿಗೆ ಸಂಬಂಧ ಬಿಟ್ಟಿದ್ದು. ನಾನು ಈ ತರ ಮಾಡ್ತೀನಿ ಅಂದ್ರೆ ತಮಾಷೆಯಾಗಿ ಹೇಳ್ತೀನಿ, ಇನ್ನೊಂದು ರೀತಿಯಲ್ಲಿ ನಾನು ಸೀರಿಯಸ್ ಆಗಿ ಕೊಡ್ತೀನಿ, ಆಮೇಲೆ ನಾನು ಪಿಕ್ಟೋರಿಯಲ್ ಆಗಿ ಕೊಡ್ತೀನಿ, ಟೆಕ್ಸ್ಟ್ ಮೂಲಕ ಕೊಡ್ತೀನಿ. ಇದು ಹೇಗ್ ಕೊಡ್ಬೇಕು, ಹೇಗ್ ಕೊಡಬಾರದು ಅಂತ ನಾನು ನಿರ್ಧರಿಸಿದ ನಿಮಿಷ ರತನ್, ಇದು ದ್ವೇಷದ ಅಡ್ವರ್ಟೈಸ್ಮೆಂಟ್ ಗಳು ಕೊಟ್ಟು ಹೊಸ ಶಕೆ ಬರೀತಾ ಇದ್ದಾರೆ. ನಾಳೆ ಈಗ ಇನ್ನೊಂದು ಪಕ್ಷ ಬಂತು ಅನ್ಕೊಳ್ಳಿ, ಅವರು ಇವ್ರ ವಿರುದ್ಧ ಕೊಟ್ಟಾಗ ಸಮಾಜಕ್ಕೆ ನೀವೇನ್ ಸಂದೇಶ? ಈಗ ಅಧಿಕಾರಿ ಒಬ್ಬ ಇರ್ತಾನೆ, ಅಧಿಕಾರಿ ಜವಾಬ್ದಾರಿ ಇದು. ನಾಳೆ ನಾನು ಕಾಂಗ್ರೆಸ್ ಅವ್ನು ಬರ್ತೀನಿ ಅನ್ಕೊಳ್ಳಿ, ನಾಳೆ ಬಿಜೆಪಿ ಅವ್ನು ಬಂದ, JDS ಅವ್ನು ಬಂದ, ಯಾವ್ದೋ ಒಂದು ಸರ್ಕಾರ ಬಂತು, ಇನ್ನೊಂದು XYZ ಬಂತು. ಆ ಸರ್ಕಾರಗಳು ಬಂದಾಗ ಸರ್ಕಾರದ ಗುಲಾಮರಾಗಿ ಕೆಲಸ ಮಾಡ್ತೀರಾ ಸರ್ಕಾರಿ ಅಧಿಕಾರಿಗಳು? ಸರ್ಕಾರದ ಪರವಾಗಿ ಕೆಲಸ ಮಾಡ್ತೀರಾ, ಜನತೆ ಪರವಾಗಿ ಕೆಲಸ ಮಾಡ್ತೀರಾ ಅನ್ನೋದು ನನ್ನ ಪ್ರಶ್ನೆ. ನಾನೊಬ್ಬ ಸಾಮಾಜಿಕ ನಾಗರಿಕನಾಗಿ ನನ್ನ ಪ್ರಶ್ನೆ, ನಾನೊಬ್ಬ ಪಕ್ಷದ ವಕ್ತಾರನಾಗಿ ಪ್ರಶ್ನೆ ಕೇಳ್ತಾ ಇಲ್ಲ. ಒಬ್ಬ ನಾಗರಿಕನಾಗಿ ನಾಳೆ ಬಿಜೆಪಿ ಬರ್ತದೆ, ಬಿಜೆಪಿ ಪರವಾಗಿ ನೀನು ಒಬ್ಬ ಕಮಿಷನರ್ ಆಗ್ಲಿ, ಒಬ್ಬ ಸೆಕ್ರೆಟರಿ ಆಗ್ಲಿ, ಅವ್ರ ಪರವಾಗಿ ಕೊಡ್ತೀರಾ? ಸರಿನಾ ಇದು? ನಾನು ಅದನ್ನೇ ಕೇಳ್ತೀನಿ. ನಾನು ಹೇಳ್ತಾ ಇರೋದು ಅದನ್ನೇ. ಏನಂತಂದ್ರೆ